ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಜುಲೈ 31ರಂದು ಮೇಷರಾಶಿಯವರಿಗೆ ದಿನ ಹೇಗಿರಲಿದೆ? ಉದ್ಯೋಗ, ಹಣಕಾಸು, ಕುಟುಂಬ, ಪ್ರೀತಿ ಮತ್ತು ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಣ್ಣ ವಯಸ್ಸಿನಿಂದ ಹಿಡಿದು ನೀವು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಾ, ಆದರೆ ನಿಮಗೆ 10 ರೂಪಾಯಿ ಸಹಾಯ ಅಂತ ಯಾರೂ ಕೂಡ ಮಾಡಲಿಲ್ಲ. ಮನಸ್ಸಿನಲ್ಲಿ ಯಾವುದೇ ಪಾಪದ ಭಾವನೆಗಳನ್ನು ಇಟ್ಟುಕೊಂಡು ನೀವು ನಡೆಯುವುದಿಲ್ಲ. 10 ರೂಪಾಯಿ ಸಿಕ್ಕಿದರೂ ಅಷ್ಟೇ, 10 ಲಕ್ಷ ಸಿಕ್ಕಿದರೂ ಅಷ್ಟೇ ಅಂತ ಎಲ್ಲವನ್ನೂ ಸಮಾನವಾಗಿ ತಿಳಿದುಕೊಂಡು ನಡೆಯುವ ವ್ಯಕ್ತಿತ್ವ ನಿಮ್ಮದು. ಆದರೆ ನಿಮ್ಮ ಮೇಲೆ ಶತ್ರುಗಳ ಕಾಟ ಮಾತ್ರ ಹೆಚ್ಚಾಗಿದೆ. ಮೇಷರಾಶಿಯವರೇ, ಇಂದು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ಬೆಳಗ್ಗೆಯಿಂದಲೇ ಕೆಲವು ಒಳ್ಳೆಯ ಸುದ್ದಿಗಳು ಕೇಳುವ ಸಾಧ್ಯತೆಯಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸದಲ್ಲಿ ನಿಧಾನವಾಗಿ ಯಶಸ್ಸಿನ ಲಕ್ಷಣಗಳು ಕಾಣಿಸಬಹುದು. ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಯೋಚಿಸಿ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರ, ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಒಳ್ಳೆಯ ಮಾಹಿತಿ ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಪರಿಚಯವಾಗಬಹುದು ಮತ್ತು ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಹಣಕಾಸು, ಆದಾಯದ ದಾರಿ ಉತ್ತಮವಾಗಿರುತ್ತದೆ. ಹಳೆಯ ಬಾಕಿ ಹಣ ಕೈಗೆ ಬರಬಹುದು. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಮುಂದಿನ ದಿನಗಳಿಗೆ ಉತ್ತಮ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಕುಟುಂಬ, ಮನೆಯ ವಾತಾವರಣ ಸಂತೋಷದಿಂದ ಕೂಡಿರುತ್ತದೆ. ಕುಟುಂಬದವರೊಂದಿಗೆ ಮಾತನಾಡಲು ಮತ್ತು ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ಹಿರಿಯರ ಸಲಹೆ ಇಂದು ನಿಮಗೆ ಉಪಯುಕ್ತವಾಗಬಹುದು. ಪ್ರೇಮ ಜೀವನ, ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಏಕಾಗ್ರತೆ ಇರುತ್ತದೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ. ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಾಧ್ಯತೆಯಿದೆ. ಆರೋಗ್ಯದಲ್ಲಿ ದೊಡ್ಡ ತೊಂದರೆ ಕಾಣಿಸುವುದಿಲ್ಲ. ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಕಾಯ್ದುಕೊಂಡರೆ ದಿನವಿಡೀ ಉತ್ಸಾಹದಿಂದ ಇರಲು ಸಾಧ್ಯವಾಗುತ್ತದೆ. ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 9. ಶುಭ ದಿಕ್ಕು ಪೂರ್ವ. ಇಂದಿನ ಪರಿಹಾರ: ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ನಿಮ್ಮ ಇಷ್ಟದ ದೇವರ ಸ್ಮರಣೆ ಮಾಡಿ ದಿನವನ್ನು ಆರಂಭಿಸಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಇಂದಿನ ಸಾರಾಂಶ: ಒಟ್ಟಾರೆಯಾಗಿ ಜುಲೈ 31 ಮೇಷರಾಶಿಯವರಿಗೆ ಉತ್ತಮ ಅವಕಾಶಗಳನ್ನು ತರುವ ದಿನವಾಗಿರಬಹುದು. ತಾಳ್ಮೆ, ಆತ್ಮವಿಶ್ವಾಸ ಮತ್ತು ಸರಿಯಾದ ನಿರ್ಧಾರಗಳಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ. ಈ ರೀತಿಯ ರಾಶಿ ಭವಿಷ್ಯ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭ ರಾಶಿಯವರೇ, ಇಂದು ನಿಮಗೆ ಒಳ್ಳೆಯ ದಿನವಾಗಿರಬಹುದು. ಹಲವು ದಿನಗಳಿಂದ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಆತ್ಮವಿಶ್ವಾಸ ಇರಲಿ. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ. ಉದ್ಯೋಗ ಮತ್ತು ವ್ಯಾಪಾರ, ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿಗಳು ಬರಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಕೈಗೆ ಬರಬಹುದು. ಹಣಕಾಸು, ಇಂದು ಹಣದ ವಿಷಯದಲ್ಲಿ ಶುಭ ಸುದ್ದಿ ಸಿಗಬಹುದು. ಆದಾಯ ಹೆಚ್ಚಾಗುವ ಸಾಧ್ಯತೆಯಿದೆ. ಆದರೆ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಉಳಿತಾಯವೂ ಹೆಚ್ಚಾಗುತ್ತದೆ. ಕುಟುಂಬ ಜೀವನ, ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಪ್ರೇಮ ಜೀವನ, ಪ್ರೇಮಿಗಳ ನಡುವೆ ಪ್ರೀತಿ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಸಣ್ಣ ತಪ್ಪು ತಿಳುವಳಿಕೆಗಳು ದೂರವಾಗುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಗಮನ ಇರುತ್ತದೆ. ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಒಳ್ಳೆಯ ಫಲ ಸಿಗುವ ಸೂಚನೆಯಿದೆ. ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ. ಸಮಯಕ್ಕೆ ಊಟ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿ ಪಡೆಯಿರಿ. ಶುಭ ಬಣ್ಣ ಬಿಳಿ. ಶುಭ ಸಂಖ್ಯೆ 6. ಶುಭ ದಿಕ್ಕು ದಕ್ಷಿಣ. ಇಂದಿನ ಪರಿಹಾರ: ಶುಕ್ರವಾರವಾದ್ದರಿಂದ ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ. ಬಡವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿದರೆ ಶುಭ ಫಲಗಳು ಹೆಚ್ಚಾಗಬಹುದು. ಇಂದಿನ ಸಾರಾಂಶ: ಜುಲೈ 31 ವೃಷಭ ರಾಶಿಯವರಿಗೆ ಆರ್ಥಿಕ ಲಾಭ, ಕುಟುಂಬದ ಸಂತೋಷ ಮತ್ತು ಉದ್ಯೋಗದಲ್ಲಿ ಪ್ರಗತಿ ತರುವ ದಿನವಾಗಿರಬಹುದು. ತಾಳ್ಮೆ ಮತ್ತು ಪರಿಶ್ರಮದಿಂದ ಕೆಲಸ ಮಾಡಿದರೆ ಯಶಸ್ಸು ನಿಮ್ಮದಾಗುವ ಸಾಧ್ಯತೆಯಿದೆ.
ನಿಮ್ಮ ಮನಸ್ಸಲ್ಲಿ ಇನ್ನುವರೆಗೂ ಯಾರಿಗೋಸ್ಕರವಾಗಲಿ ಯಾರದೇ ಕೆಟ್ಟದಾಗಲಿ ನಂದು ಮಾತ್ರ ಒಳ್ಳೆಯದಾಗಲಿ ಅಂತ ನೀವು ಎಂದೂ ಬಯಸಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ಆದ ನಂತರ ದೇವರು ನನ್ನದೂ ಒಳ್ಳೆಯದು ಮಾಡಲಿ ಅಂತ ನೀವು ಹೇಳ್ತೀರಾ. ಬಟ್ ಆದರೂ ಸಹ ನಿಮ್ಮ ಮೇಲೆ ಉರಿಯೋರು ಜನ ಹೆಚ್ಚಾಗಿ ಇದ್ದಾರೆ. ಒಂದು 10 ರೂಪಾಯಿ ಸಹಾಯವನ್ನು ನಿಮಗೆ ಯಾರಿಂದಲೂ ಕೊಡಲಿಲ್ಲ. ಕಾಕಾ ಮಾವ ಯಾರದೇ 10 ರೂಪಾಯಿ ಸಹಾಯವಿಲ್ಲದೆ ನೀವು ಬೆಳೆದಿದ್ದೀರಾ. ಸ್ವಂತವಾಗಿ ಮಾಡಿ ಸ್ವಂತ ಶಕ್ತಿಯಿಂದ ಬೆಳಿತಾ ಇದ್ದೀರಾ. ಬಟ್ ಆದರೂ ನಿಮ್ಮ ಮೇಲೆ ಉರಿಯೋರು ಜನ ಹೆಚ್ಚಾಗಿ ಇದ್ದಾರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂದು ಜುಲೈ 31ರಂದು ಮಿಥುನ ರಾಶಿಯವರಿಗೆ ದಿನ ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರೇ, ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನ ಚಾತುರ್ಯ ನಿಮಗೆ ಉತ್ತಮ ಫಲ ನೀಡಬಹುದು. ಹಲವಾರು ದಿನಗಳಿಂದ ನಿಂತಿದ್ದ ಕೆಲವು ಕೆಲಸಗಳು ಮತ್ತೆ ಚಲನೆ ಪಡೆಯುವ ಸಾಧ್ಯತೆಯಿದೆ. ಹೊಸ ಜನರ ಪರಿಚಯದಿಂದ ಭವಿಷ್ಯದಲ್ಲಿ ಒಳ್ಳೆಯ ಅವಕಾಶಗಳು ದೊರೆಯಬಹುದು. ನೀವು ಮನಸ್ಸಿನಲ್ಲಿ ಯಾವುದೇ ಪಾಪದ ಭಾವನೆಯನ್ನು ಇಟ್ಟುಕೊಂಡಿರುವ ವ್ಯಕ್ತಿಯಲ್ಲ. ಆದರೆ ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ ಅವರಿಂದಲೇ ನಿಮಗೆ ಮೋಸ ಸಿಕ್ಕಿದೆ. ಇದರಿಂದಾಗಿ ಇಂದು ನಿಮ್ಮ ಮನಸ್ಸಿಗೆ ಪರಿಪೂರ್ಣ ಸಮಾಧಾನ ಇರುವುದಿಲ್ಲ. ನಿಮ್ಮ ಮನಸ್ಸು ಇಂದು ಬೆಳಗ್ಗೆ ಒಂದು ರೀತಿ, ಮಧ್ಯಾಹ್ನ ಒಂದು ರೀತಿ ಮತ್ತು ಸಾಯಂಕಾಲ ಮತ್ತೊಂದು ರೀತಿಯಲ್ಲಿ ಬದಲಾಗುತ್ತಿರುತ್ತದೆ. ಒಂದೇ ದಿನದಲ್ಲಿ 3 ಬಾರಿ ಮನಸ್ಸು ಚೇಂಜ್ ಆಗ್ತಾ ಇದೆ. ಇವತ್ತಿನ ಕೆಲಸ ನಾಳೆ, ನಾಳೆಯ ಕೆಲಸ ಆಮೇಲೆ ಮಾಡ್ತೀನಿ ಅಂತ ಸಮಯವನ್ನು ಕಳೆದುಕೊಳ್ಳುತ್ತಿದ್ದೀರಾ. ಇದರಿಂದಾಗಿ ಸಮಯಕ್ಕೆ ಸರಿಯಾಗಿ ಯಾವುದೇ ಕೆಲಸಗಳು ನಿಮಗೆ ಯಶಸ್ವಿಯಾಗುತ್ತಿಲ್ಲ. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆಯಿದೆ. ವ್ಯಾಪಾರಸ್ಥರು ಹೊಸ ಯೋಜನೆಗಳನ್ನು ಆರಂಭಿಸುವ ಮುನ್ನ ಒಮ್ಮೆ ಚೆನ್ನಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಪಾಲುದಾರಿಕೆಯ ವ್ಯವಹಾರದಲ್ಲಿ ಸ್ಪಷ್ಟತೆ ಇರಲಿ. ಹಣಕಾಸು. ಇತ್ತೀಚಿನ ದಿನಗಳಲ್ಲಿ ಹಣಕಾಸಿನ ಒತ್ತಡ ಅನುಭವಿಸುತ್ತಿರುವವರಿಗೆ ಇಂದು ಸ್ವಲ್ಪ ನೆಮ್ಮದಿ ಸಿಗುವ ಲಕ್ಷಣಗಳಿವೆ. ನಿಂತಿದ್ದ ಹಣ ಮರಳಿ ಬರುವ ಸಾಧ್ಯತೆ ಇದೆ ಅಥವಾ ಹೊಸ ಆದಾಯದ ಅವಕಾಶ ಕಾಣಿಸಬಹುದು. ಆದರೆ ಸಾಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕಿಂತ ಖರ್ಚಿನ ಮೇಲೆ ನಿಯಂತ್ರಣ ಇಡುವುದು ಉತ್ತಮ. ತಾಳ್ಮೆಯಿಂದ ಮುಂದುವರಿದರೆ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸಬಹುದು. ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ. ಹಿರಿಯರ ಸಲಹೆ ನಿಮಗೆ ಉಪಯುಕ್ತವಾಗಬಹುದು. ಮನೆಯಲ್ಲಿರುವ ಸಣ್ಣ ಭಿನ್ನಾಭಿಪ್ರಾಯಗಳು ಮಾತುಕತೆಯಿಂದ ಪರಿಹಾರವಾಗುವ ಸಾಧ್ಯತೆಯಿದೆ. ಪ್ರೇಮ ಜೀವನ. ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವಕಾಶ ಸಿಗಬಹುದು. ಮನಸ್ಸಿನ ಮಾತನ್ನು ಪ್ರಾಮಾಣಿಕವಾಗಿ ಹಂಚಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಯಮಿತ ಅಭ್ಯಾಸವೇ ಯಶಸ್ಸಿನ ಗುಟ್ಟು. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಹೆಚ್ಚು ಒತ್ತಡ ತೆಗೆದುಕೊಳ್ಳದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡರೆ ದಿನ ಸುಗಮವಾಗಿ ಸಾಗುತ್ತದೆ. ಶುಭ ಬಣ್ಣ ಹಸಿರು. ಶುಭ ಸಂಖ್ಯೆ 5. ಶುಭ ದಿಕ್ಕು ಉತ್ತರ. ಇಂದಿನ ಪರಿಹಾರ: ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗಲೆಂದು ಬೆಳಿಗ್ಗೆ ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಸಾಧ್ಯವಾದರೆ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಕ್ಷಿಗಳಿಗೆ ಧಾನ್ಯ ನೀಡಿ. ದಾನ ಮಾಡುವ ಅಭ್ಯಾಸವು ಮನಸ್ಸಿಗೆ ನೆಮ್ಮದಿ ನೀಡುವುದರ ಜೊತೆಗೆ ಶುಭ ಫಲಗಳನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ. ಇಂದಿನ ಸಾರಾಂಶ: ಜುಲೈ 31 ಮಿಥುನ ರಾಶಿಯವರಿಗೆ ಹೊಸ ಅವಕಾಶಗಳು, ಆರ್ಥಿಕ ಸುಧಾರಣೆಯ ಆರಂಭ ಮತ್ತು ಕುಟುಂಬದ ಬೆಂಬಲ ದೊರೆಯುವ ದಿನವಾಗಿರಬಹುದು. ತಾಳ್ಮೆ ಮತ್ತು ಸರಿಯಾದ ಯೋಜನೆಯೊಂದಿಗೆ ಮುಂದುವರಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ. ಈ ರೀತಿಯ ರಾಶಿ ಭವಿಷ್ಯ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂದು ಜುಲೈ 31ರಂದು ಕಟಕ ರಾಶಿಯವರಿಗೆ ದಿನ ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಿಟ್ಟು ನಿಮಗೆ ಜಾಸ್ತಿ. ಕಟಕ ರಾಶಿಯವರಿಗೆ ಸಿಟ್ಟು ಬಂದರೆ ಮನಸ್ಸಿನಲ್ಲಿ ಏನಿದೆ ಅಂತ ಸಣ್ಣವರಿರಲಿ ದೊಡ್ಡವರಿರಲಿ ಎದುರಿಗೆ ನೀವು ಮಾತನಾಡುತ್ತೀರಾ. ಹೊಟ್ಟೆಯಲ್ಲಿ ಪಾಪ ಅಂತ ಇಟ್ಟುಕೊಂಡು ನೀವು ನಡೆಯುವುದಿಲ್ಲ. ಏನಿದ್ದರೂ ಮಾತನ್ನು ಎದುರುಗಡೆ ಹೇಳುತ್ತೀರಾ. ಕಟಕ ರಾಶಿಯವರೇ, ಇಂದು ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡಬಹುದು. ಹಲವು ದಿನಗಳಿಂದ ಯೋಚಿಸುತ್ತಿದ್ದ ಒಂದು ಕೆಲಸವನ್ನು ಆರಂಭಿಸಲು ಇದು ಉತ್ತಮ ಸಮಯವಾಗಿರಬಹುದು. ಆತುರಪಡದೆ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡರೆ ಉತ್ತಮ ಫಲ ಸಿಗುವ ಸಾಧ್ಯತೆಯಿದೆ. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ನಿಮ್ಮ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗಮನಿಸುವ ಸಾಧ್ಯತೆಯಿದೆ.
ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗುವ ಸಾಧ್ಯತೆಯಿದೆ. ಹಳೆಯ ವ್ಯವಹಾರಗಳಿಂದಲೂ ಲಾಭ ದೊರೆಯಬಹುದು. ಹಣಕಾಸು, ಹಣದ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಹಿಂದೆ ನಿಂತಿದ್ದ ಹಣ ಕೈಗೆ ಬರುವ ಸಾಧ್ಯತೆಯಿದೆ. ಖರ್ಚು ಮಾಡುವ ಮೊದಲು ಒಮ್ಮೆ ಯೋಚಿಸಿ ನಿರ್ಧಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲವಾಗಬಹುದು. ಕುಟುಂಬ, ಮನೆಯ ವಾತಾವರಣ ಸಂತೋಷದಿಂದ ಕೂಡಿರುತ್ತದೆ. ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಹಿರಿಯರ ಆಶೀರ್ವಾದ ಮತ್ತು ಸಲಹೆ ನಿಮಗೆ ಹೊಸ ದಾರಿಯನ್ನು ತೋರಿಸಬಹುದು. ಮಕ್ಕಳಿಂದ ಸಂತಸದ ಸುದ್ದಿ ಕೇಳುವ ಸಾಧ್ಯತೆಯಿದೆ. ಪ್ರೇಮ ಜೀವನ, ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ದೂರವಾಗಬಹುದು. ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅವಿವಾಹಿತರಿಗೆ ಹೊಸ ಸಂಬಂಧದ ಮಾತುಕತೆ ಆರಂಭವಾಗುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಒಳ್ಳೆಯದಿದೆ, ಆದರೆ ವಿದ್ಯೆಯಲ್ಲಿ ಮನಸ್ಸು ಹತ್ತುತ್ತಾ ಇಲ್ಲ. ರಾತ್ರಿ ಓದಿರುವುದು ಬೆಳಗ್ಗೆ ನೆನಪು ಇರುತ್ತಾ ಇಲ್ಲ. ಮನಸ್ಸು ಒಂದು ಜಾಗದ ಮೇಲೆ ನಿಲ್ಲುತ್ತಾ ಇಲ್ಲ. ನೀವು ವಿದ್ಯೆಗೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮಗೆ ಸರ್ಕಾರಿ ಜಾಬ್ ಅಥವಾ ಸರ್ಕಾರಿ ವಲಯದಿಂದ, ಅದರಲ್ಲೂ ರೈಲ್ವೆ ಡಿಪಾರ್ಟ್ಮೆಂಟ್ನಿಂದ ಜಾಬ್ ನಿಮಗೆ ಬರಬಹುದು. ಆದರೆ ವಿದ್ಯಾಭ್ಯಾಸದ ಮೇಲೆ ಕರೆಕ್ಟಾಗಿ ಧ್ಯಾನ ಕೊಡಬೇಕು ನೀವು. ಓದಿನಲ್ಲಿ ಉತ್ತಮ ಏಕಾಗ್ರತೆ ಇರುತ್ತದೆ. ಶಿಕ್ಷಕರ ಮಾರ್ಗದರ್ಶನದಿಂದ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆಯಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಶುಭ ಸೂಚನೆಗಳಿವೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ, ಆದರೆ ಆರೋಗ್ಯನೂ ನಿಮ್ಮದು ಸರಿಯಿರುತ್ತಾ ಇಲ್ಲ. ಆರೋಗ್ಯದಲ್ಲಿನೂ ಸ್ವಲ್ಪ ಧ್ಯಾನವನ್ನು ಕೊಡಬೇಕು, ಏಕೆಂದರೆ ನಿಮಗೆ ಕಾಲು ನೋವು, ಕಣ್ಣಿನ ನೋವು ಮತ್ತೆ ತಲೆನೋವು ಈ ತರಹದ ಸಮಸ್ಯೆಗಳು ಇರಬಹುದು. ಅದಕ್ಕಾಗಿ ನೀವು ಏನು ಮಾಡಬೇಕು? ನಿಮ್ಮ ಮೇಲಿಂದ 7 ಸಾರತಿ ನಿಂಬೆಹಣ್ಣನ್ನು ಉತಾರಿಸಿ 3 ದಿಕ್ಕಿಗೆ ಬಿಡಬೇಕು, ಉತ್ತಮವಾಗಿರುತ್ತದೆ. ದಿನವಿಡೀ ಕೆಲಸದ ಜೊತೆಗೆ ಸ್ವಲ್ಪ ವಿಶ್ರಾಂತಿಗೂ ಸಮಯ ಕೊಟ್ಟರೆ ಚೈತನ್ಯದಿಂದ ಇರಲು ಸಾಧ್ಯವಾಗುತ್ತದೆ. ಶುಭ ಬಣ್ಣ ಬಿಳಿ. ಶುಭ ಸಂಖ್ಯೆ 2. ಶುಭ ದಿಕ್ಕು ಉತ್ತರ. ಇಂದಿನ ಪರಿಹಾರ: ಸಂಜೆಯ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶುಭಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇಂದಿನ ಸಾರಾಂಶ: ಜುಲೈ 31 ಕಟಕ ರಾಶಿಯವರಿಗೆ ಹೊಸ ಅವಕಾಶಗಳು, ಕುಟುಂಬದ ಸಂತೋಷ ಮತ್ತು ಆರ್ಥಿಕ ಸುಧಾರಣೆಯ ಸೂಚನೆಗಳನ್ನು ನೀಡುವ ದಿನವಾಗಿರಬಹುದು. ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸಿಂಹರಾಶಿಯವರಿಗೆ ಅದ್ಭುತವಾದ ಆತ್ಮವಿಶ್ವಾಸ ಮತ್ತು ಹೊಸ ಅವಕಾಶಗಳನ್ನು ತರುವ ದಿನವಾಗಿದೆ. ನೀವು ಮಾಡುವ ಕೆಲಸಗಳಲ್ಲಿ ಧೈರ್ಯದಿಂದ ಮುಂದೆ ಸಾಗಿದರೆ ಖಂಡಿತ ಉತ್ತಮ ಫಲಗಳನ್ನು ಕಾಣುತ್ತೀರಿ. ನಿಮ್ಮ ಹಣೆಬರಹದ ಪ್ರಕಾರ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತಹ, ಸದಾ ಪ್ರಯತ್ನ ಪಡುವಂತಹ ವ್ಯಕ್ತಿಯಾಗಿದ್ದೀರಾ. ಆದರೆ ನಿಮಗೆ ಯಾರಿಂದಲೂ ನಿರೀಕ್ಷಿತ ಮಟ್ಟದ ಪರಿಪೂರ್ಣ ಸಹಾಯ ಸಿಗುತ್ತಿಲ್ಲ ಅನ್ನೋ ಬೇಸರ ನಿಮಗಿದೆ. ನೀವು ಯಾವಾಗಲೂ ಜನರಿಗಾಗಿ ಓಡಾಡುತ್ತೀರಾ, ಆದರೆ ನಿಮಗಾಗಿ ಬರುವವರು ಯಾರೂ ಇಲ್ಲವಲ್ಲ ಎಂಬ ಚಿಂತೆ ನಿಮ್ಮನ್ನು ಕಾಡುತ್ತಿರಬಹುದು. ಧೃತಿಗೆಡಬೇಡಿ, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಹತ್ತಿರದಲ್ಲಿದೆ. ಉದ್ಯೋಗ ಮತ್ತು ವ್ಯಾಪಾರ: ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಮೆಚ್ಚುಗೆ ಸಿಗಲಿದೆ. ಜೊತೆಗೆ ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕವಾಗಿ ಉತ್ತಮ ಒಪ್ಪಂದಗಳು ಕೈಗೂಡುವ ಸಾಧ್ಯತೆ ಇದೆ. ಯಾವುದೇ ಪ್ರಮುಖ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಸ್ವಲ್ಪ ಯೋಚಿಸಿ ಮುಂದುವರಿಯುವುದು ಒಳ್ಳೆಯದು. ಹಣಕಾಸು: ನಿಮ್ಮ ಆದಾಯ ಇವತ್ತು ಉತ್ತಮವಾಗಿರುತ್ತದೆ. ಹಿಂದಿನ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆಯಿದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಹೆಚ್ಚಾಗುತ್ತದೆ. ಹೊಸ ಹೂಡಿಕೆ ಮಾಡುವ ಮೊದಲು ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿ. ಅದರಲ್ಲೂ ಮುಖ್ಯವಾಗಿ 2027ರ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದೆ. ನೀವು ನಂಬಿ ಕೈಹಾಕುವ ಕೆಲಸಗಳೆಲ್ಲ ಯಶಸ್ವಿಯಾಗುತ್ತವೆ. ಮನಸ್ಸಿನಲ್ಲಿ ಅಂದುಕೊಂಡ ಆಸೆಗಳೆಲ್ಲ ಈಡೇರುತ್ತವೆ. ಕುಟುಂಬ ಮತ್ತು ದಾಂಪತ್ಯ: ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಮನೆಯ ಹಿರಿಯರ ಸಲಹೆಗಳು ನಿಮಗೆ ದೊಡ್ಡ ಪ್ರಯೋಜನವನ್ನು ತಂದುಕೊಡಲಿವೆ. ಪ್ರೀತಿ ಜೀವನ: ಪ್ರೇಮಿಗಳ ನಡುವೆ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಮನಸ್ಸಿನಲ್ಲಿರುವ ಮಾತುಗಳನ್ನು ಶಾಂತವಾಗಿ ಹಂಚಿಕೊಂಡರೆ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು.
ಮುಖ್ಯವಾಗಿ ಹೊಟ್ಟೆಯ ತೊಂದರೆ, ಕೈಕಾಲು ನೋವು ಅಥವಾ ಸುಸ್ತು ಕಾಣಿಸಿಕೊಳ್ಳಬಹುದು. ಹೀಗಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಇರಲಿ. ಕೆಲಸದ ಒತ್ತಡದಿಂದ ಆಯಾಸವಾಗುವ ಸಾಧ್ಯತೆ ಇರುವುದರಿಂದ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಪ್ರಗತಿ ಕಂಡುಬರಲಿದೆ. ಶುಭ ಬಣ್ಣ ಚಿನ್ನದ ಬಣ್ಣ ಅಥವಾ ಕಿತ್ತಳೆ. ಶುಭ ಸಂಖ್ಯೆ 1 ಮತ್ತು 9. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಇಂದಿನ ಸರಳ ಪರಿಹಾರ: ಬೆಳಿಗ್ಗೆ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ. ಆದಿತ್ಯ ಹೃದಯ ಸ್ತೋತ್ರ ಅಥವಾ ಓಂ ಸೂರ್ಯಾಯ ನಮಃ ಮಂತ್ರವನ್ನು 11 ಬಾರಿ ಜಪಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿ ಕಾರ್ಯಸಿದ್ಧಿಯಾಗುತ್ತದೆ. ಒಟ್ಟಾರೆಯಾಗಿ 31 ಜುಲೈ ದಿನವು ಸಿಂಹರಾಶಿಯವರಿಗೆ ಪ್ರಗತಿ, ಗೌರವ ಮತ್ತು ಹೊಸ ಅವಕಾಶಗಳ ಸೂಚನೆ ನೀಡುವ ಸುದಿನವಾಗಿದೆ. ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ ದಿನ ನಿಮ್ಮದಾಗಲಿದೆ. ನಮಸ್ಕಾರ ಸ್ನೇಹಿತರೆ, 31 ಜುಲೈ ದಿನವು ಕನ್ಯಾ ರಾಶಿಯವರಿಗೆ ಹೊಸ ಅವಕಾಶಗಳು, ಉತ್ತಮ ನಿರ್ಧಾರಗಳು ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸುದಿನವಾಗಿದೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಉಳಿದುಹೋಗಿದ್ದ ಕೆಲವು ಪ್ರಮುಖ ಕೆಲಸಗಳು ಇಂದು ಮುನ್ನಡೆಯಲಿವೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ಸುತ್ತಮುತ್ತಲಿನವರಿಂದ ಉತ್ತಮ ಬೆಂಬಲವೂ ಸಿಗಲಿದೆ. ನಿಮ್ಮ ಜೀವನದಲ್ಲಿ ನೀವು ಯಾರನ್ನು ಅತಿಯಾಗಿ ಪ್ರೀತಿಸಿದ್ದೀರಾ, ಅವರಿಂದಲೇ ನಿಮಗೆ ಮೋಸ ಅಥವಾ ನಿರಾಸೆ ಎದುರಾಗಿದೆ. ವಿಶ್ವಾಸದ ವಿಷಯದಲ್ಲಿ ಈಗಾಗಲೇ 2-3 ಬಾರಿ ನೀವು ದ್ರೋಹವನ್ನು ಅನುಭವಿಸಿದ್ದೀರಾ. ಆದರೆ ಇನ್ಮುಂದೆ ಹಾಗಾಗುವುದಿಲ್ಲ. ಒಬ್ಬ ಪರಿಚಿತ ವ್ಯಕ್ತಿಯಿಂದ ನಿಮಗೆ ಒಳ್ಳೆಯ ಸಹಾಯ ಸಿಗುವ ಸಮಯ ಹತ್ತಿರದಲ್ಲಿದೆ. ಅವರು ನಿಮ್ಮ ಸ್ನೇಹಿತರಿರಬಹುದು ಅಥವಾ ಸಂಬಂಧಿಕರಿರಬಹುದು. ಒಟ್ಟಿನಲ್ಲಿ ನಿಮ್ಮ ಕುಟುಂಬದ ಹೊರತಾದ ಫ್ರೆಂಡ್ ಸರ್ಕಲ್ನಿಂದ ನಿಮಗೆ ದೊಡ್ಡ ಬೆಂಬಲ ಸಿಗಲಿದೆ. ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಮೆಚ್ಚುಗೆ ಸಿಗಲಿದೆ. ಜೊತೆಗೆ ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಅನುಭವ ಮತ್ತು ಕೌಶಲ್ಯಕ್ಕೆ ತಕ್ಕ ಗೌರವ ದೊರೆಯುತ್ತದೆ. ಒಂದು ವೇಳೆ ನೀವು ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಇವತ್ತು ಹೊಸ ಅವಕಾಶಗಳ ಬಗ್ಗೆ ಒಳ್ಳೆಯ ಮಾಹಿತಿ ಸಿಗಲಿದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕವಾಗಿ ಲಾಭ ಹೆಚ್ಚಾಗಲಿದೆ. ಹಳೆಯ ಯೋಜನೆಗಳಿಂದಲೂ ಉತ್ತಮ ಆದಾಯ ಬರಲಿದೆ. ಮುಖ್ಯವಾಗಿ ಈ ವರ್ಷದಲ್ಲಿ ನಿಮ್ಮ ಕೈಯಿಂದ ಹೊಸ ಉದ್ಯೋಗವಾಗಲಿ ಅಥವಾ ಹೊಸ ವಾಹನ ಖರೀದಿಯಾಗಲಿ ನಡೆಯುವ ಎಲ್ಲಾ ಯೋಗಗಳು ಕಾಣಿಸುತ್ತಿವೆ. ಹಣಕಾಸು. ಆರ್ಥಿಕವಾಗಿ ದಿನ ತುಂಬಾ ಚೆನ್ನಾಗಿರಲಿದೆ. ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಹೆಚ್ಚಾಗುತ್ತದೆ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಇತ್ತೀಚೆಗೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಅಥವಾ ಶಾಂತಿ ಇಲ್ಲದಂತೆ ಅನಿಸುತ್ತಿರಬಹುದು. ಆದರೆ ಧನಲಕ್ಷ್ಮಿ ನಿಮ್ಮ ಕೈ ಹಿಡಿಯುವ ಸಮಯ ಹತ್ತಿರದಲ್ಲಿದೆ. ಸಮಾಧಾನದಿಂದ ಕೆಲಸ ಮಾಡಿ ಅದರ ಕಡೆಗೆ ಗಮನ ಹರಿಸಿ. ನಿಮ್ಮ ಎಲ್ಲಾ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಕುಟುಂಬ ಮತ್ತು ದಾಂಪತ್ಯ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ. ಮನೆಯ ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಪ್ರೀತಿ ಜೀವನ. ಪ್ರೇಮಿಗಳಿಗೆ ಇವತ್ತು ಅನುಕೂಲಕರವಾದ ದಿನ. ನಿಮ್ಮಿಬ್ಬರ ನಡುವೆ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳಿದ್ದರೆ ಅವು ಮಾತುಕತೆಯ ಮೂಲಕ ದೂರಾಗಲಿವೆ. ಇನ್ನು ಅವಿವಾಹಿತರಿಗೆ ಹೊಸ ಸೂಕ್ತ ಸಂಬಂಧಗಳು ಕೂಡಿಬರುವ ಅವಕಾಶವಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಏಕಾಗ್ರತೆ ಇರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಶುಭ ಸೂಚನೆಗಳು ಸಿಗಲಿವೆ. ಶಿಕ್ಷಕರು ಅಥವಾ ಗುರುಗಳ ಸಲಹೆ ನಿಮಗೆ ಉತ್ತಮ ಫಲ ನೀಡುತ್ತದೆ. ಆರೋಗ್ಯದ ವಿಷಯದಲ್ಲಿ ದೊಡ್ಡದಾದ ಯಾವುದೇ ತೊಂದರೆಗಳು ಇರುವುದಿಲ್ಲ. ಆದರೆ ಮಾನಸಿಕವಾಗಿ ಸ್ವಲ್ಪ ಟೆನ್ಷನ್ ಅಥವಾ ಆತಂಕಗಳು ನಿಮ್ಮನ್ನು ಕಾಡಬಹುದು. ಕೆಲಸದ ಒತ್ತಡದಿಂದ ಶಾರೀರಿಕ ಆಯಾಸವಾಗಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ಉತ್ತಮ ವಿಶ್ರಾಂತಿ ಪಡೆಯಿರಿ. ಶುಭ ಬಣ್ಣ ಹಸಿರು. ಶುಭ ಸಂಖ್ಯೆ 5. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10:30 ಇಂದಿನ ಸರಳ ಪರಿಹಾರ: ಬೆಳಿಗ್ಗೆ ಶ್ರೀ ಗಣೇಶನಿಗೆ ಗರಿಕೆ, ದುರ್ವೆ ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಕೆಲಸಗಳಲ್ಲಿ ಇರುವ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಲಿ ಎಂದು ವಿಘ್ನ ನಿವಾರಕನಲ್ಲಿ ಪ್ರಾರ್ಥಿಸಿ. ಒಟ್ಟಾರೆಯಾಗಿ
31 ಜುಲೈ ದಿನವು ಕನ್ಯಾ ರಾಶಿಯವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ, ಆರ್ಥಿಕ ಸುಧಾರಣೆ ಮತ್ತು ಮಿತ್ರರ ಬೆಂಬಲ ದೊರೆಯುವ ಶುಭದಿನವಾಗಿದೆ. ಆತುರದ ನಿರ್ಧಾರಗಳನ್ನು ಕೈಬಿಟ್ಟು ಯೋಜಿತವಾಗಿ ಮುಂದುವರಿದರೆ ಇವತ್ತಿನ ದಿನವನ್ನು ಇನ್ನೂ ಹೆಚ್ಚು ಯಶಸ್ವಿಯಾಗಿಸಬಹುದು. ಬಹಳ ದಿನಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಮತ್ತು ಜೀವನದಲ್ಲಿ ಹೊಸ ಉತ್ಸಾಹ ಮೂಡುವ ಅದ್ಭುತ ಮುನ್ಸೂಚನೆಗಳು ಇಂದಿನ ದಿನದಲ್ಲಿವೆ. ಉದ್ಯೋಗ ಮತ್ತು ವೃತ್ತಿಬದುಕು. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದ್ದು, ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ. ಹೊಸ ಕೆಲಸದ ಹುಡುಕಾಟದಲ್ಲಿದ್ದವರಿಗೆ ಒಳ್ಳೆಯ ಮಾಹಿತಿ ಸಂಪರ್ಕ ಸಿಗಲಿದ್ದು, ಪಾಲುದಾರಿಕೆಯ ಗೊಂದಲಗಳು ಬಗೆಹರಿಯಲಿವೆ. ಸೂಚನೆ: ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ಎಚ್ಚರಿಕೆ ಇರಲಿ. ಹಣಕಾಸಿನ ಸ್ಥಿತಿ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿವೆ ಮತ್ತು ಬರಬೇಕಾಗಿದ್ದ ಬಾಕಿ ಹಣ ಕೈಸೇರಬಹುದು. ಎಚ್ಚರಿಕೆ: ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕಿ. ಯಾರಿಗಾದರೂ ಸಾಲ ಕೊಡುವಾಗ ಅಥವಾ ಶ್ಯೂರಿಟಿ ಜಾಮೀನು ನಿಲ್ಲುವಾಗ ಯೋಚಿಸಿ ನಿರ್ಧಾರ ತಗೊಳ್ಳಿ. ಕುಟುಂಬ ಮತ್ತು ಪ್ರೀತಿ ಜೀವನ. ಕುಟುಂಬ ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದ್ದು, ಹಿರಿಯರ ಆಶೀರ್ವಾದ ಸಿಗಲಿದೆ. ಮಕ್ಕಳಿಂದ ಗುಡ್ ನ್ಯೂಸ್ ಕೇಳಬಹುದು. ದಾಂಪತ್ಯ. ಸಂಗಾತಿಯೊಂದಿಗೆ ಹೊಂದಾಣಿಕೆ ಹೆಚ್ಚಾಗಲಿದ್ದು, ಸಣ್ಣಪುಟ್ಟ ಮುನಿಸುಗಳು ಮಾತುಕತೆಯ ಮೂಲಕ ಬಗೆಹರಿಯಲಿವೆ. ಲವ್ ಲೈಫ್. ಸಂಗಾತಿಯೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಲು ಸೂಕ್ತ ದಿನ. ಅವಿವಾಹಿತರಿಗೆ ಹೊಸ ಪರಿಚಯವಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಿಸಿದರೆ ಉತ್ತಮ ರಿಸಲ್ಟ್ ಗ್ಯಾರಂಟಿ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರಲಿವೆ. ಆರೋಗ್ಯ. ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರಲಿದೆ. ಆದರೆ ಅತಿಯಾದ ಯೋಚನೆ ಮತ್ತು ಮಾನಸಿಕ ಒತ್ತಡದಿಂದ ಆಯಾಸವಾಗಬಹುದು. ಯೋಗ ಅಥವಾ ಧ್ಯಾನಕ್ಕೆ ಸ್ವಲ್ಪ ಸಮಯ ಮೀಸಲಿಡಿ. ಇಂದಿನ ವಿಶೇಷ ಸೂಚಕಗಳು. ವಿವರ. ಮಾಹಿತಿ. ಶುಭ ಬಣ್ಣ ಬಿಳಿ ಅಥವಾ ತಿಳಿ ನೀಲಿ. ಶುಭ ಸಂಖ್ಯೆ 6. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆರವರೆಗೆ. ಇಂದಿನ ಸರಳ ಪರಿಹಾರ: ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಹಾಗೆಯೇ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಹಸಿದವರಿಗೆ ಅನ್ನದಾನ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಇದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಗಮನಿಸಿ: ತಾಳ್ಮೆ, ಆತ್ಮವಿಶ್ವಾಸ ಮತ್ತು ಸರಿಯಾದ ನಿರ್ಧಾರಗಳಿಂದ ಈ ದಿನವನ್ನು ನೀವು ಇನ್ನಷ್ಟು ಯಶಸ್ವಿಯಾಗಿಸಿಕೊಳ್ಳಬಹುದು. ನಿಮ್ಮ ಕಷ್ಟದ ದಿನಗಳು ಕರಗಿ ಮಹಾಲಕ್ಷ್ಮಿ ತಾಯಿಯ ವಿಶೇಷ ಆಶೀರ್ವಾದದೊಂದಿಗೆ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡುವ ಅದ್ಭುತ ಸಮಯ ಆರಂಭವಾಗುತ್ತಿದೆ. ವಿಶೇಷ ಮನದ ಮಾತು. ವೃಶ್ಚಿಕ ರಾಶಿಯವರೇ, ನಿಮ್ಮದು ಕಪಟವಿಲ್ಲದ ಸ್ವಚ್ಛ ಮನಸ್ಸು. ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ತಕ್ಷಣ ನೇರವಾಗಿ ಹೇಳಿಬಿಡುತ್ತೀರಿ. ನಿಮ್ಮ ಈ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಳ್ಳುವ ಜನ ನಿಮ್ಮನ್ನು ಬಳಸಿ ದೂರ ತಳ್ಳುತ್ತಾರೆ. ಕಷ್ಟದ ಸಮಯದಲ್ಲಿ ನೀವು 100 ರೂಪಾಯಿ ಸಹಾಯ ಮಾಡಿದವರಿಂದ ನಿಮಗೆ 10 ರೂಪಾಯಿಯ ನೆರವು ಸಿಕ್ಕಿರಲಿಕ್ಕಿಲ್ಲ. ಆದರೆ ಧೃತಿಗೆಡಬೇಡಿ, ಇಂದಿನಿಂದ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಗುವ ಕಾಲ ಕೂಡಿಬಂದಿದೆ. ಉದ್ಯೋಗ ಮತ್ತು ವೃತ್ತಿ ಬದುಕು. ಉದ್ಯೋಗಿಗಳಿಗೆ ನಿಮ್ಮ ಕಠಿಣ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ತಕ್ಕ ಮೆಚ್ಚುಗೆ ಸಿಗಲಿದೆ. ಹೊಸ ಜವಾಬ್ದಾರಿ ಅಥವಾ ಪ್ರಮೋಷನ್ ಸಿಗುವ ಯೋಗವಿದೆ. ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಶುಭವಾರ್ತೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಮತ್ತು ಹೊಸ ಗ್ರಾಹಕರಿಂದ ಆದಾಯ ದುಪ್ಪಟ್ಟಾಗಲಿದೆ. ನಿಂತು ಹೋಗಿದ್ದ ಕೆಲಸಗಳು ಚುರುಕಾಗಲಿವೆ. ಭವಿಷ್ಯದಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲೇ ಹಲವರು ಕೆಲಸ ಮಾಡುವಂತಹ ಉನ್ನತ ಸ್ಥಾನ ನಿಮಗೆ ಸಿಗಲಿದೆ. ಹಣಕಾಸಿನ ಸ್ಥಿತಿ. ದೀರ್ಘಕಾಲದ ಆರ್ಥಿಕ ಒತ್ತಡಗಳು ನಿಧಾನವಾಗಿ ದೂರವಾಗಲಿವೆ. ಬರಬೇಕಿದ್ದ ಬಾಕಿ ಹಣ ವಾಪಸ್ ಕೈಸೇರಲಿದೆ. ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಸಲಹೆ: ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಕುಟುಂಬ ಮತ್ತು ಕೌಟುಂಬಿಕ ಜೀವನ. ಕುಟುಂಬ. ನೀವು ಎಲ್ಲರ ಒಳ್ಳೆಯದಕ್ಕೆ ಮಾತನಾಡಿದರೂ ಮನೆಯವರು ನಿಮ್ಮನ್ನು ತಕ್ಷಣ ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿ ಇರಬಹುದು. ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ. ಹಿರಿಯರ ಸಲಹೆಗಳು ನಿಮಗೆ ಶ್ರೀರಕ್ಷೆಯಾಗಲಿವೆ. ದಾಂಪತ್ಯ. ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಪರಸ್ಪರ ವಿಶ್ವಾಸ ಹೆಚ್ಚಾಗಲಿದ್ದು, ದಾಂಪತ್ಯ ಸುಖಮಯವಾಗಿರುತ್ತದೆ. ಲವ್ ಲೈಫ್. ಮನಸ್ಸಿನ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸೂಕ್ತ ದಿನ. ಅವಿವಾಹಿತರಿಗೆ ಕಲ್ಯಾಣ ಯೋಗ ಕೂಡಿಬರಲಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಮತ್ತು ಆಸಕ್ತಿ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಅವಕಾಶಗಳು
ಹಾಗೂ ಗುರುಗಳ ಸಂಪೂರ್ಣ ಮಾರ್ಗದರ್ಶನ ಸಿಗಲಿದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವಿರಲಿ. ಹೊಟ್ಟೆಯ ತೊಂದರೆ, ಬಿಪಿ, ರಕ್ತದೊತ್ತಡ ಅಥವಾ ದೇಹದ ಆಯಾಸವನ್ನು ನಿರ್ಲಕ್ಷಿಸಬೇಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಯೋಗ ಮತ್ತು ಪ್ರಾಣಾಯಾಮವನ್ನು ರೂಢಿಸಿಕೊಳ್ಳಿ. ಇಂದಿನ ವಿಶೇಷ ಸೂಚಕಗಳು. ವಿವರ, ಮಾಹಿತಿ. ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 9. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ರವರೆಗೆ. ಇಂದಿನ ಸರಳ ಪರಿಹಾರ. ಇಂದು ಆಂಜನೇಯ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಮಂಗಳ ಗ್ರಹದ ಮಂತ್ರವಾದ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಶಕ್ತ್ಯಾನುಸಾರ ಹಸಿದವರಿಗೆ ಅನ್ನದಾನ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಮತ್ತು ಸಕಲ ಕಾರ್ಯಸಿದ್ಧಿಯಾಗಲಿದೆ. ಒಟ್ಟಾರೆ ಸಾರಾಂಶ. ಜುಲೈ 31ರ ಈ ದಿನವು ವೃಶ್ಚಿಕ ರಾಶಿಯವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ವೃತ್ತಿ ಹಾಗೂ ಆರ್ಥಿಕ ರಂಗದಲ್ಲಿ ಪ್ರಗತಿಯತ್ತ ಮುನ್ನಡೆಸುವ ಅದೃಷ್ಟದ ದಿನವಾಗಿದೆ. ಸ್ಕ್ರಿಪ್ಟ್. ಧನುರಾಶಿ, ಜುಲೈ 31. ನಮಸ್ಕಾರ ಸ್ನೇಹಿತರೆ. ಧನುರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಮಂದಿಗೆ ಎಷ್ಟು ಕೊಟ್ಟಿದ್ದೀರಾ ಅಲ್ವಾ? ಆದರೆ ಇಷ್ಟು ದಿನ ನೀವು ಕೊಟ್ಟಿದ್ದಕ್ಕೆ ನಿಮಗೆ ಸಿಕ್ಕ ಲಾಭ ಅಂತೂ ಏನೂ ಇಲ್ಲ. ನೀವು ಎಲ್ಲರಿಗೂ ಸಹಾಯ ಮಾಡಿಕೊಂಡು ಬಂದಿದ್ದೀರಾ. ಆದರೆ ನಿಮ್ಮ ಸಮಯ ಬಂದಾಗ ಯಾರೂ ಟೈಮಿಂಗ್ ಮೇಲೆ ನಿಮ್ಮ ಜೊತೆ ನಿಲ್ಲೋದಿಲ್ಲ. ನಿಮ್ಮ ಒಳ್ಳೆಯತನವನ್ನು ನಂಬಿ ನಡೆದಿದ್ದಕ್ಕೆ ಜನರೇ ನಿಮಗೆ ಮೋಸ ಮಾಡಿದ್ದಾರೆ. ಹೋದ ಜಾಗದಲ್ಲೆಲ್ಲ ಮೋಸ ತಿಂದೇ ನೀವು ನಡೆಯುತ್ತಿದ್ದೀರಾ. ಸಣ್ಣ ವಯಸ್ಸಿನಿಂದ ಹಿಡಿದು ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಕಷ್ಟಗಳೇ ನಿಮ್ಮನ್ನು ಕಾಡುತ್ತಿವೆ. ಎಷ್ಟೇ ಪ್ರಯತ್ನಪಟ್ಟರೂ ಪರಿಪೂರ್ಣ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಸಿಗುತ್ತಲೇ ಇರಲಿಲ್ಲ. ಆದರೆ ಧನುರಾಶಿಯವರೇ, ಬೇಸರಬೇಡ. ಇಂದಿನಿಂದ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ಮತ್ತು ಸಮಸ್ಯೆಗಳು ಈಗಿನ ಸಮಯದಿಂದ ದೂರವಾಗಲಿವೆ. ಜುಲೈ 31ರ ಈ ದಿನವು ನಿಮ್ಮ ಬದುಕಿನಲ್ಲಿ ಹೊಸ ಅವಕಾಶಗಳು, ಕಳೆದುಹೋಗಿದ್ದ ಆತ್ಮವಿಶ್ವಾಸ ಮತ್ತು ಉತ್ತಮ ಬದಲಾವಣೆಗಳನ್ನು ತರಲಿದೆ. ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸಿದ ಒತ್ತಡ, ಆತಂಕ ಮತ್ತು ಗೊಂದಲಗಳು ನಿಧಾನವಾಗಿ ಇವತ್ತಿನಿಂದ ಕಡಿಮೆಯಾಗಲಿವೆ. ಧನುರಾಶಿಯವರ ಸ್ವಭಾವವೇ ವಿಭಿನ್ನ. ನೀವು ನೇರವಾಗಿ ಮಾತನಾಡುವವರು, ಯಾರಿಗೂ ಮೋಸ ಮಾಡುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಮುಖದ ಮೇಲೆ ಹೇಳುವ ಅದ್ಭುತ ಗುಣ ನಿಮ್ಮದು. ಆದರೆ ಇದೇ ಕಾರಣಕ್ಕೆ ಸ್ವಾರ್ಥಿ ಜನ ನಿಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಿ, ಆದರೆ ನಿಮ್ಮ ಒಳ್ಳೆಯತನದ ಮೌಲ್ಯ ಈ ಜಗತ್ತಿಗೆ ಗೊತ್ತಾಗುವುದಿಲ್ಲ. ಆದರೂ ನೀವು ನಿಮ್ಮ ಪ್ರಾಮಾಣಿಕ ಸ್ವಭಾವವನ್ನು ಬದಲಾಯಿಸಬೇಕಾದ ಅಗತ್ಯವಿಲ್ಲ. ಸಮಯ ಬಂದಾಗ ನಿಮ್ಮ ಇದೇ ಪ್ರಾಮಾಣಿಕತೆಯೇ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗದಲ್ಲಿರುವವರಿಗೆ ಇಂದು ಅತ್ಯುತ್ತಮ ಅವಕಾಶಗಳು ಸಿಗಲಿವೆ. ನಿಮ್ಮ ಕಠಿಣ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಗಮನಿಸಲಿದ್ದಾರೆ. ಕಚೇರಿಯಲ್ಲಿ ಬಡ್ತಿ, ಪ್ರಮೋಷನ್, ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆಯಿದೆ. ಇನ್ನು ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಉತ್ತಮ ಲಾಭದ ಸೂಚನೆಗಳಿವೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮತ್ತೆ ಚುರುಕಾಗಲಿವೆ. ಒಂದು ವೇಳೆ ನೀವು ಹೊಸ ಬ್ಯೂಸಿನೆಸ್ ಆರಂಭಿಸಲು ಯೋಚಿಸುತ್ತಿದ್ದರೆ ಅನುಭವಿಗಳ ಸಲಹೆ ಪಡೆದು ಮುಂದುವರಿಯಿರಿ. ಹಣಕಾಸು. ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಉತ್ತಮವಾಗಲಿದೆ. ಕೈಬಿಟ್ಟು ಹೋಗಿದ್ದ ಅಥವಾ ಬರಬೇಕಾಗಿದ್ದ ಹಳೆ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ. ಉದ್ಯೋಗ ಮತ್ತು ವ್ಯಾಪಾರದಿಂದ ಆದಾಯ ಹೆಚ್ಚಾಗಲಿದ್ದು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ಆದರೂ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಹೆಚ್ಚಾಗುತ್ತದೆ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆದು ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬ ಮತ್ತು ದಾಂಪತ್ಯ. ಕುಟುಂಬದಲ್ಲಿ ತುಂಬಾ ದಿನಗಳಿಂದ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಸಂತೋಷದ ವಾತಾವರಣ ಇರಲಿದೆ. ಜೀವನ ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಆತ್ಮವಿಶ್ವಾಸ ನೀಡುತ್ತದೆ. ಮನೆಯ ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಪ್ರೀತಿ ಜೀವನ. ಪ್ರೇಮಿಗಳಿಗೆ ಇಂದು ಅನುಕೂಲಕರ ದಿನ. ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಂಡರೆ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಅವಿವಾಹಿತರಿಗೆ ಹೊಸ ಕಡೆಯಿಂದ ವಿವಾಹದ ಸಂಬಂಧಗಳು ಕೂಡಿಬರುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಉತ್ತಮ ಏಕಾಗ್ರತೆ ತೋರಲಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರಲಿವೆ. ಶಿಕ್ಷಕರ ಮಾರ್ಗದರ್ಶನದಿಂದ ಉತ್ತಮ ಫಲಿತಾಂಶ ಪಡೆಯಬಹುದು. ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರಲಿದೆ. ಆದರೆ ಹೆಚ್ಚು ಕೆಲಸದ ಒತ್ತಡದಿಂದ ಶರೀರಕ್ಕೆ ಸ್ವಲ್ಪ ಆಯಾಸ ಉಂಟಾಗಬಹುದು.
ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಪ್ರತಿದಿನ ಸ್ವಲ್ಪ ಸಮಯ ಯೋಗ ಅಥವಾ ವಾಕಿಂಗ್ ಮಾಡಲು ಮೀಸಲಿಡುವುದು ತುಂಬಾ ಒಳ್ಳೆಯದು. ಶುಭ ಬಣ್ಣ ಹಳದಿ. ಶುಭ ಸಂಖ್ಯೆ 3. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11:30 ರವರೆಗೆ. ಇಂದಿನ ಸರಳ ಪರಿಹಾರ ಶ್ರೀ ವಿಷ್ಣು ಅಥವಾ ಶ್ರೀ ದತ್ತಾತ್ರೇಯರನ್ನು ಭಕ್ತಿಯಿಂದ ಸ್ಮರಿಸಿ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಅಗತ್ಯವಿರುವ ಬಡವರಿಗೆ ಆಹಾರ ದಾನ ಮಾಡಿದರೆ ನಿಮ್ಮ ಸಕಲ ಕಷ್ಟಗಳು ನಿವಾರಣೆಯಾಗಲಿವೆ. ಇಂದಿನ ವಿಶೇಷ ಸಂದೇಶ: ಧನು ರಾಶಿಯವರೇ, ನಿಮ್ಮ ಕನಸುಗಳನ್ನು ಯಾರ ಮಾತಿಗೂ ಬಿಟ್ಟುಕೊಡಬೇಡಿ. ಇಂದು ನೀವು ಇಡುವ ಒಂದು ಸಣ್ಣ ಹೆಜ್ಜೆಯೇ ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಆತ್ಮವಿಶ್ವಾಸ, ತಾಳ್ಮೆ ಮತ್ತು ಪ್ರಾಮಾಣಿಕತೆ ನಿಮ್ಮ ದೊಡ್ಡ ಬಲ. ನಿಮ್ಮ ಸಮಯ ನಿಧಾನವಾಗಿ ನಿಮ್ಮ ಪರವಾಗುತ್ತಿದೆ. ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಉತ್ತಮ ಫಲ ನೀಡಲಿವೆ. ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮಕರ ರಾಶಿಯವರೇ, ನಿಮ್ಮ ಅದೃಷ್ಟದ ದಿನಗಳು ಈಗ ಇಲ್ಲಿಂದಲೇ ಆರಂಭವಾಗುತ್ತಿವೆ. ಮಕರ ರಾಶಿಯವರ ಜೀವನವೇ ಸಂಪೂರ್ಣ ವಿಭಿನ್ನ. ನಿಮಗೆ ಈ ಸ್ವಾರ್ಥಿ ಮನುಷ್ಯರ ಮೇಲೆ ವಿಶ್ವಾಸ ತುಂಬಾನೇ ಕಡಿಮೆ. ಆದರೆ ಮೂಕ ಪಶುಪ್ರಾಣಿಗಳು ಮತ್ತು ಆ ದೇವರ ಮೇಲೆ ನಿಮಗಿರುವ ಅಚಲವಾದ ವಿಶ್ವಾಸ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಆ ದೇವರ ಸೇವೆಯ ಶಕ್ತಿಯಿಂದಲೇ ನಿಮ್ಮ ಜೀವನದ ಸಕಲ ಕಷ್ಟಗಳಿಗೂ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗಲಿದೆ. ಜುಲೈ 31ರ ಈ ದಿನವು ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆ, ಉತ್ತಮ ಅವಕಾಶಗಳು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನು ತರಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಕಷ್ಟಗಳು, ತೀವ್ರ ಹಣಕಾಸಿನ ಒತ್ತಡ ಮತ್ತು ಮಾನಸಿಕ ಚಿಂತೆಗಳು ನಿಧಾನವಾಗಿ ಇವತ್ತಿನಿಂದ ಕಡಿಮೆಯಾಗುವ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಮಕರ ರಾಶಿಯವರ ಒಂದು ವಿಶೇಷ ಗುಣವೇನೆಂದರೆ ನೀವು ಹೆಚ್ಚು ಮಾತನಾಡುವುದಕ್ಕಿಂತ ಕೆಲಸ ಮಾಡಿ ತೋರಿಸುವ ಹಠಗಾರರು. ನಿಮ್ಮ ಜವಾಬ್ದಾರಿಗಳನ್ನು ನೀವು ಎಂದಿಗೂ ಯಾರ ಮೇಲೂ ಹಾಕುವುದಿಲ್ಲ. ಕುಟುಂಬಕ್ಕಾಗಿ, ನಿಮ್ಮವರಿಗಾಗಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಮೌನವಾಗಿ ಎದುರಿಸುತ್ತೀರಿ. ಆದರೆ ಕೆಲವೊಮ್ಮೆ ನಿಮ್ಮ ಇದೇ ಒಳ್ಳೆಯ ಮನಸ್ಸಿನ ಲಾಭವನ್ನು ಸ್ವಾರ್ಥಿ ಜನ ಪಡೆದುಕೊಳ್ಳಬಹುದು. ಆದ್ದರಿಂದ ಎಲ್ಲರನ್ನೂ ಅತಿಯಾಗಿ ನಂಬುವ ಬದಲು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗದಲ್ಲಿರುವವರಿಗೆ ಇಂದು ಕಚೇರಿಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಮೇಲಧಿಕಾರಿಗಳಿಂದ ನಿಮಗಿದ್ದ ಅಸಮಾಧಾನಗಳು ದೂರವಾಗಿ ಮೆಚ್ಚುಗೆ ಸಿಗಲಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ಹಾಗೂ ಸಮಾಜದಲ್ಲಿ ಮನ್ನಣೆ ಸಿಗಲಿದೆ. ಬಡ್ತಿ, ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿಯ ಕುರಿತು ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆಯಿದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಲಾಭದಾಯಕ ಒಪ್ಪಂದಗಳು ಸಿಗಲಿವೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮತ್ತೆ ಆರಂಭವಾಗಲಿವೆ. ಹಣಕಾಸು, ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸಲಿದೆ. ಕೈ ಬಿಟ್ಟು ಹೋಗಿದ್ದ ಅಥವಾ ಯಾರೋ ಇಸ್ಕೊಂಡು ವಾಪಸ್ ಕೊಡದಿದ್ದ ಹಳೆ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ. ಆದಾಯ ಹೆಚ್ಚಾಗುವುದರಿಂದ ನೆಮ್ಮದಿ ಸಿಗಲಿದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಮುಂದಿನ ದಿನಗಳಿಗೆ ಉಳಿತಾಯ ಹೆಚ್ಚುತ್ತದೆ. ದೊಡ್ಡ ಹೂಡಿಕೆ ಮಾಡುವ ಮೊದಲು ಅನುಭವಿ ವ್ಯಕ್ತಿಯ ಸಲಹೆ ಪಡೆಯುವುದು ಒಳ್ಳೆಯದು. ಕುಟುಂಬ ಮತ್ತು ದಾಂಪತ್ಯ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷದ ವಾತಾವರಣ ಇರಲಿದೆ. ಮನೆಯ ಹಿರಿಯರ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ದೊಡ್ಡ ಧೈರ್ಯ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಮೂಡಲಿದ್ದು, ಸಣ್ಣಪುಟ್ಟ ಮುನಿಸುಗಳು ದೂರವಾಗಲಿವೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಪ್ರೀತಿ ಜೀವನ ಮತ್ತು ವಿದ್ಯಾರ್ಥಿಗಳಿಗೆ, ಪ್ರೇಮಿಗಳಿಗೆ ಇಂದು ಒಳ್ಳೆಯ ದಿನವಾಗಿದ್ದು, ಸಂಗಾತಿಯೊಂದಿಗೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಅವಕಾಶ ಸಿಗಲಿದೆ. ಅವಿವಾಹಿತರಿಗೆ ಹೊಸ ಕಡೆಯಿಂದ ವಿವಾಹದ ಸಂಬಂಧಗಳು ಕೂಡಿಬರಲಿವೆ. ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಲಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರಲಿವೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಕೆಲಸದ ಅತಿಯಾದ ಒತ್ತಡದಿಂದ ಶರೀರಕ್ಕೆ ಆಯಾಸ ಅಥವಾ ಬೆನ್ನು, ಮೊಣಕಾಲು ಸಂಬಂಧಿತ ಸಣ್ಣ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ. ಪೌಷ್ಟಿಕ ಆಹಾರ ಸೇವಿಸಿ. ಶುಭ ಬಣ್ಣ ಗಾಢ ನೀಲಿ. ಶುಭ ಸಂಖ್ಯೆ 8. ಶುಭ ಸಮಯ ಬೆಳಗ್ಗೆ 8 ರಿಂದ ಬೆಳಗ್ಗೆ 10 ರವರೆಗೆ. ಇಂದಿನ ಸರಳ ಪರಿಹಾರ: ನಿಮ್ಮ ರಾಶಿಯ ಅಧಿಪತಿಯಾದ ಶನಿದೇವರನ್ನು ಭಕ್ತಿಯಿಂದ ಸ್ಮರಿಸಿ. ಓಂ ಶಂ ಶನೈಶ್ಚರಾಯ ಎನ್ಮಃ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಗತ್ಯವಿರುವ ಬಡವರಿಗೆ ಆಹಾರ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಮನಸ್ಸಿಗೆ ಪರಮ ನೆಮ್ಮದಿ ಸಿಗುತ್ತದೆ.
ಇಂದಿನ ವಿಶೇಷ ಸಂದೇಶ ಮಕರ ರಾಶಿಯವರೇ, ನೀವು ನಿಧಾನವಾಗಿ ಸಾಗಿದರೂ ನಿಮ್ಮ ಗುರಿಯನ್ನು ತಲುಪುವ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ. ಇತರರ ಯಶಸ್ಸನ್ನು ನೋಡಿ ಎಂದಿಗೂ ನಿರಾಶರಾಗಬೇಡಿ. ನಿಮಗಾಗಿ ಕಾಯುತ್ತಿರುವ ನಿಮ್ಮ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ಇಂದು ನೀವು ಮಾಡುವ ಸಣ್ಣ ಪ್ರಯತ್ನವೇ ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಆತ್ಮವಿಶ್ವಾಸ, ತಾಳ್ಮೆ ಮತ್ತು ಶಿಸ್ತಿನಿಂದ ಮುಂದುವರಿದರೆ ಉತ್ತಮ ಫಲಗಳನ್ನು ಕಾಣಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶನಿದೇವ ಎಂದು ಬರೆಯಿರಿ ಮತ್ತು ಪ್ರತಿದಿನದ ನಿಖರ ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕುಂಭರಾಶಿಯವರೇ, ನಿಮ್ಮ ಅದ್ಭುತ ಸ್ವಭಾವ ಮತ್ತು ಗುಣಗಳ ಬಗ್ಗೆ ಇವತ್ತು ಮಾತಾಡೋಣ. ಕುಂಭರಾಶಿಯವರಾದ ನೀವು ಯಾರನ್ನಾದರೂ ನಂಬಿದರೆ ಅವರಲ್ಲಿ ದೇವರನ್ನೇ ಕಾಣುತ್ತೀರಿ. ಅದೇ ನಂಬಿಕೆ ಹುಸಿಯಾದರೆ ಕಲ್ಲಿನಂತೆ ಕಠಿಣವಾಗಿ ಬಿಡುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪಾಪವಿಲ್ಲ, ಏನನ್ನೂ ಮುಚ್ಚಿಡದೆ ನೇರವಾಗಿ ಮಾತನಾಡುತ್ತೀರಿ. ನಿಮ್ಮ ಇನ್ನೊಂದು ವಿಶೇಷವೆಂದರೆ ಚಿಕ್ಕವರ ಜೊತೆ ಚಿಕ್ಕವರಾಗಿ ಆಟವಾಡುತ್ತೀರಿ, ದೊಡ್ಡವರ ಜೊತೆ ದೊಡ್ಡವರಾಗಿ ಜ್ಞಾನದಿಂದ ಮಾತನಾಡುತ್ತೀರಿ. ನಿಮ್ಮ ಸಿಟ್ಟು ಯಾವಾಗಲೂ ನಿಮ್ಮ ಮೂಗಿನ ತುದಿಯಲ್ಲಿಯೇ ಇರುತ್ತದೆ. ಆದರೆ ನಿಮ್ಮ ಮುನಿಸು ಎಂತಹುದೆಂದರೆ 10 ವರ್ಷದ ಹಳೆಯ ಶತ್ರುವನ್ನಾದರೂ ನಿಮ್ಮ ಮುಕ್ತ ಮಾತುಗಳಿಂದ ಮಿತ್ರನನ್ನಾಗಿ ಮಾಡಿಕೊಳ್ಳಬಲ್ಲಿರಿ. ಅದೇ ರೀತಿ 10 ವರ್ಷದ ಆತ್ಮೀಯ ಗೆಳೆಯನಾದರೂ ನಿಮ್ಮ ಸ್ವಭಾವಕ್ಕೆ ಒಗ್ಗದಿದ್ದರೆ ತಕ್ಷಣವೇ ದೂರ ಮಾಡಿಬಿಡುತ್ತೀರಿ. ಜುಲೈ 31ರ ಈ ದಿನವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಒಳ್ಳೆಯ ಬದಲಾವಣೆಗಳು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಅದ್ಭುತ ದಿನವಾಗಿದೆ. ಕಳೆದ ಕೆಲವು ದಿನಗಳಿಂದ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ದೀರ್ಘಕಾಲದ ಚಿಂತನೆಗಳು ಮತ್ತು ಆತಂಕಗಳು ನಿಧಾನವಾಗಿ ಇವತ್ತಿನಿಂದ ಕಡಿಮೆಯಾಗಲಿವೆ. ನೀವು ತುಂಬಾ ಒಳ್ಳೆಯ ಮನಸ್ಸಿನವರು, ಯಾರಾದರೂ ಕಷ್ಟ ಎಂದು ಬಂದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತೀರಿ. ಆದರೆ ನಿಮ್ಮ ಅಗತ್ಯದ ಸಮಯದಲ್ಲಿ ಅದೇ ರೀತಿ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡುವವರು ಯಾರೂ ಇಲ್ಲವಲ್ಲ ಎಂಬ ದೊಡ್ಡ ನೋವು ನಿಮ್ಮ ಮನಸ್ಸನ್ನು ಸದಾ ಕಾಡುತ್ತಿರುತ್ತದೆ. ನಿಮ್ಮ ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಮಾಡದೆ ಕಠಿಣವಾಗಿ ಶ್ರಮಿಸಿ ಏನನ್ನಾದರೂ ಸಾಧಿಸಿ ತೋರಿಸಬೇಕು ಎನ್ನುವ ಹಠ ಮತ್ತು ಆಸೆ ನಿಮಗೆ ತುಂಬಾ ಜಾಸ್ತಿ ಇದೆ. ನಿಮ್ಮ ಕುಟುಂಬದಲ್ಲಿ ಇದುವರೆಗೂ ಯಾರೂ ಬೆಳೆಯದ ಎತ್ತರಕ್ಕೆ ನೀವು ಬೆಳೆದು ನಿಲ್ಲಬೇಕು ಎಂದು ಬಯಸುತ್ತೀರಿ. ಆದರೆ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಎಂದಿಗೂ ಯೋಚಿಸುವುದಿಲ್ಲ. ಎಲ್ಲರನ್ನೂ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಬೇಕು ಎಂದು ಆಸೆಪಡುತ್ತೀರಿ. ಆದರೆ ಬೇಸರದ ಸಂಗತಿಯೆಂದರೆ ಎಲ್ಲರೂ ನಿಮ್ಮ ಈ ವಿಶಾಲವಾದ ಮನಸ್ಸನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಇನ್ನು ಮುಂದೆಯಾದರೂ ನಿಮಗಾಗಿ ಬಾರದ ಜನರಿಗಾಗಿ ನಿಮ್ಮ ಬೆಲೆಬಾಳುವ ಸಮಯ ಮತ್ತು ಶಕ್ತಿಯನ್ನು ಖರ್ಚು ಮಾಡುವುದನ್ನು ನಿಲ್ಲಿಸಿ ನಿಮ್ಮ ಸ್ವಂತ ಗುರಿ ಮತ್ತು ನಿಮ್ಮ ಹೆತ್ತವರ ಭವಿಷ್ಯದ ಕನಸುಗಳ ಮೇಲೆ ಹೆಚ್ಚು ಗಮನ ಕೊಡುವುದು ಉತ್ತಮ. ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗದಲ್ಲಿರುವವರಿಗೆ ಇಂದು ಕಚೇರಿಯಲ್ಲಿ ತುಂಬಾ ಒಳ್ಳೆಯ ಅವಕಾಶಗಳು ಸಿಗಲಿವೆ. ನಿಮ್ಮ ನಿರಂತರ ಪರಿಶ್ರಮವನ್ನು ಹಿರಿಯ ಅಧಿಕಾರಿಗಳು ಗುರುತಿಸಲಿದ್ದಾರೆ. ಹೊಸ ಜವಾಬ್ದಾರಿ ಅಥವಾ ಉನ್ನತ ಸ್ಥಾನಮಾನ ದೊರೆಯುವ ಶುಭಯೋಗವಿದೆ. ಇನ್ನು ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಹೊಸ ಆದಾಯದ ಮಾರ್ಗಗಳು ಮತ್ತು ಉತ್ತಮ ಲಾಭದ ಸೂಚನೆಗಳಿವೆ. ಬಹಳ ದಿನಗಳಿಂದ ನನೆಗುದಿಗೆ ಬಿದ್ದಿದ್ದ ಕೆಲಸಗಳು ಮತ್ತೆ ಆರಂಭವಾಗಲಿವೆ. ನಿಮ್ಮ ಹೊಸ ಆಲೋಚನೆಗಳು ವ್ಯವಹಾರದಲ್ಲಿ ಅದ್ಭುತ ಫಲ ನೀಡಲಿವೆ. ಹಣಕಾಸು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಇಂದಿನಿಂದ ಸುಧಾರಿಸಲಿದೆ. ಉದ್ಯೋಗ ಅಥವಾ ವ್ಯಾಪಾರದಿಂದ ಆದಾಯ ಹೆಚ್ಚಾಗಲಿದ್ದು, ಕೈ ಸೇರಬೇಕಾಗಿದ್ದ ಬಾಕಿ ಹಣ ವಾಪಸ್ ಬರಲಿದೆ. ಆದರೆ ಕೈಗೆ ಹಣ ಬರುತ್ತಿದ್ದಂತೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಆಗಲೇ ನಿಮ್ಮ ಉಳಿತಾಯ ಹೆಚ್ಚಾಗುತ್ತದೆ. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಒಮ್ಮೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬ ಮತ್ತು ದಾಂಪತ್ಯ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರಲಿದೆ. ಮನೆಯ ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ದೊಡ್ಡ ಧೈರ್ಯ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಮೂಡಲಿದ್ದು, ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಅವು ಮುಕ್ತ ಮಾತುಕತೆಯಿಂದ ತಕ್ಷಣವೇ ಬಗೆಹರಿಯಲಿವೆ. ಪ್ರೀತಿ ಜೀವನ ಮತ್ತು ವಿದ್ಯಾರ್ಥಿಗಳಿಗೆ, ಪ್ರೇಮಿಗಳಿಗೆ ಇಂದು ಒಳ್ಳೆಯ ದಿನವಾಗಿದ್ದು, ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯವಾಗುವ ಸಾಧ್ಯತೆಗಳಿವೆ. ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಏಕಾಗ್ರತೆ ಇರಲಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲ ಸಿಗಲಿದೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಕೆಲಸದ ಅತಿಯಾದ ಒತ್ತಡದಿಂದ ದೇಹಕ್ಕೆ ಆಯಾಸ ಅಥವಾ ನಿದ್ರೆಯ ಕೊರತೆ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಪ್ರತಿದಿನ ಸ್ವಲ್ಪ ಸಮಯ ಯೋಗಕ್ಕೆ ಮೀಸಲಿಡುವುದು ತುಂಬಾ ಒಳ್ಳೆಯದು. ಶುಭ ಬಣ್ಣ
ಆಕಾಶ ನೀಲಿ. ಶುಭ ಸಂಖ್ಯೆ 8. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ರವರೆಗೆ. ಇಂದಿನ ಸರಳ ಪರಿಹಾರ: ನಿಮ್ಮ ರಾಶ್ಯಾಧಿಪತಿಯಾದ ಶನಿ ದೇವರು ಮತ್ತು ದೇವದೇವನಾದ ಶಿವನನ್ನು ಭಕ್ತಿಯಿಂದ ಸ್ಮರಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಅಥವಾ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ ಆಹಾರ ಅಥವಾ ಬಟ್ಟೆಯನ್ನು ದಾನ ಮಾಡಿದರೆ ಸಕಲ ಗ್ರಹದೋಷಗಳು ನಿವಾರಣೆಯಾಗಿ ಶುಭ ಫಲಗಳು ಸಿಗಲಿವೆ. ಇಂದಿನ ವಿಶೇಷ ಸಂದೇಶ: ಕುಂಭರಾಶಿಯವರೇ, ಯಾರೋ ಏನೋ ಅನ್ನುತ್ತಾರೆ ಎಂದು ನಿಮ್ಮ ದೊಡ್ಡ ಕನಸುಗಳನ್ನು ಎಂದಿಗೂ ಬದಲಾಯಿಸಬೇಡಿ. ನಿಮ್ಮ ವಿಭಿನ್ನ ಆಲೋಚನೆಗಳೇ ನಿಮ್ಮ ಜೀವನದ ದೊಡ್ಡ ಶಕ್ತಿ. ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮ ಸಮತೋಲನದ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೀಡಲಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶಿವಶಂಕರ ಎಂದು ಬರೆಯಿರಿ ಮತ್ತು ನಮಸ್ಕಾರ ಸ್ನೇಹಿತರೆ, ಮೀನರಾಶಿಯವರೇ, ನಿಮ್ಮ ಜೀವನದ ಕೆಲವೊಂದು ನೈಜ ಸಂಗತಿಗಳು ಮತ್ತು ಇಂದಿನ ಅದೃಷ್ಟದ ಬಗ್ಗೆ ಇವತ್ತು ಮಾತನಾಡೋಣ. ನಿಮ್ಮ ದೊಡ್ಡ ಸಮಸ್ಯೆಯೆಂದರೆ ನಿಮ್ಮ ಕೈಯಲ್ಲಿ ಕಾಸು ಅಥವಾ ಆ ಲಕ್ಷ್ಮಿ ಅನ್ನೋದು ನಿಲ್ಲುವುದೇ ಇಲ್ಲ. ಒಂದು ಕಡೆಯಿಂದ ಹಣ ಬಂದರೆ ಮತ್ತೊಂದು ಕಡೆಯಿಂದ ತಕ್ಷಣವೇ ಖರ್ಚಾಗಿ ಹೋಗುತ್ತದೆ. ನಿಮ್ಮ ಕಾಲು ಕೂಡ ಒಂದು ಜಾಗದಲ್ಲಿ ನಿಲ್ಲುವುದಿಲ್ಲ. ಸದಾ ಏನೋ ಒಂದು ಕೆಲಸಕ್ಕಾಗಿ ಓಡಾಡುತ್ತಲೇ ಇರುತ್ತೀರಿ. ಮನೆಯಲ್ಲಿದ್ದರೆ ಹೊರಗಿನ ಚಿಂತೆ ನಿಮ್ಮನ್ನು ಕಾಡುತ್ತದೆ. ಅದೇ ಹೊರಗೆ ಹೋದರೆ ಮನೆಯ ಚಿಂತೆ ನಿಮ್ಮ ತಲೆಗೆ ಹತ್ತಿಕೊಳ್ಳುತ್ತದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ನಿಮ್ಮ ಮನಸ್ಸಿಗೆ ಪರಿಪೂರ್ಣವಾದ ನೆಮ್ಮದಿ ಮತ್ತು ಸಮಾಧಾನ ಅನ್ನೋದೇ ಇರುವುದಿಲ್ಲ. ಆದರೆ ಮೀನರಾಶಿಯವರೇ, ಇನ್ನು ಮುಂದೆ ಬೇಸರಬೇಡ. ಜುಲೈ 31ರ ಈ ದಿನವು ನಿಮ್ಮ ಜೀವನದಲ್ಲಿ ಹೊಸ ಭರವಸೆ, ಶುಭ ಅವಕಾಶಗಳು ಮತ್ತು ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಪರಮ ನೆಮ್ಮದಿಯನ್ನು ತರಲಿರುವ ಅದ್ಭುತ ದಿನವಾಗಿದೆ. ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ, ತೀವ್ರ ಹಣಕಾಸಿನ ಚಿಂತೆ ಮತ್ತು ಕುಟುಂಬದ ಕೆಲವು ಕಿರಿಕಿರಿಗಳು ಇವತ್ತಿನಿಂದ ನಿಧಾನವಾಗಿ ಕಡಿಮೆಯಾಗುವ ಶುಭ ಸೂಚನೆಗಳು ಕಾಣಿಸುತ್ತಿವೆ. ಮೀನರಾಶಿಯವರ ಒಂದು ವಿಶೇಷ ಗುಣವೇನೆಂದರೆ ನೀವು ತುಂಬಾ ಒಳ್ಳೆಯ ಮತ್ತು ನಿಷ್ಕಲ್ಮಶ ಹೃದಯದವರು. ಯಾರಿಗೆ ಕಷ್ಟ ಅಂತ ಬಂದರೂ ನಿಮ್ಮ ಕೈಲಾದ ಎಲ್ಲಾ ಸಹಾಯವನ್ನು ಮಾಡುತ್ತೀರಿ. ಆದರೆ ಕೆಲವೊಮ್ಮೆ ಸ್ವಾರ್ಥಿ ಜಗತ್ತು ನಿಮ್ಮ ಈ ಒಳ್ಳೆಯತನವನ್ನೇ ದುರುಪಯೋಗಪಡಿಸಿಕೊಳ್ಳುತ್ತದೆ. ನೀವು ಯಾವಾಗಲೂ ಎಲ್ಲರ ಬಗ್ಗೆ, ಎಲ್ಲರ ಸುಖದ ಬಗ್ಗೆ ಯೋಚಿಸುತ್ತೀರಿ. ಆದರೆ ನಿಮ್ಮ ಬಗ್ಗೆ ಯೋಚಿಸುವವರು ಯಾರೂ ಇಲ್ಲವಲ್ಲ ಎಂಬ ದೊಡ್ಡ ಬೇಸರ ನಿಮ್ಮ ಮನದಾಳದಲ್ಲಿ ಇರಬಹುದು. ಇನ್ನು ಮುಂದೆಯಾದರೂ ಜಗತ್ತಿಗಾಗಿ ಯೋಚಿಸುವುದನ್ನು ಬಿಟ್ಟು ನಿಮ್ಮ ಸ್ವಂತ ಸಂತೋಷಕ್ಕೂ ಆದ್ಯತೆ ನೀಡಿ. ನಿಮ್ಮ ದೊಡ್ಡ ದೊಡ್ಡ ಕನಸುಗಳನ್ನು ನನಸಾಗಿಸಲು ಈಗ ಸರಿಯಾದ ಸಮಯ ಕೂಡಿಬಂದಿದೆ. ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗದಲ್ಲಿರುವವರಿಗೆ ಇಂದು ಕಚೇರಿಯಲ್ಲಿ ಉತ್ತಮ ಬೆಳವಣಿಗೆಯ ಸೂಚನೆಗಳಿವೆ. ನಿಮ್ಮ ಪ್ರಾಮಾಣಿಕ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳಿಂದ ತಕ್ಕ ಮೆಚ್ಚುಗೆ ಸಿಗಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಉನ್ನತ ಸ್ಥಾನಮಾನ ದೊರೆಯುವ ಸುವರ್ಣ ಅವಕಾಶ ನಿಮಗಿದೆ. ಇನ್ನು ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಉತ್ತಮ ಆದಾಯ ಮತ್ತು ಹೆಚ್ಚಿನ ಲಾಭದ ಅವಕಾಶಗಳು ಕಂಡುಬರಲಿವೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಮತ್ತೆ ಚುರುಕುಗೊಳ್ಳಲಿವೆ. ಹಣಕಾಸು, ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸಲಿದೆ. ಉದ್ಯೋಗ ಅಥವಾ ವ್ಯಾಪಾರದಿಂದ ಲಾಭ ಹೆಚ್ಚಾಗಲಿದ್ದು, ಬರಬೇಕಾಗಿದ್ದ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ. ಆದರೆ ಹಣ ಬರುವಾಗ ಕೈಯಲ್ಲಿ ಕಾಸು ನಿಲ್ಲುವುದಿಲ್ಲ ಎಂಬ ನುಡಿಯನ್ನು ನೆನಪಿಟ್ಟುಕೊಂಡು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಆಗಲೇ ಉಳಿತಾಯ ಹೆಚ್ಚುತ್ತದೆ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಿ ವ್ಯಕ್ತಿಯ ಸಲಹೆ ಪಡೆಯುವುದು ಉತ್ತಮ. ಕುಟುಂಬ ಮತ್ತು ದಾಂಪತ್ಯ. ಕುಟುಂಬದಲ್ಲಿ ತುಂಬಾ ದಿನಗಳ ನಂತರ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರಲಿದೆ. ಮನೆಯ ಹಿರಿಯರ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ದೊಡ್ಡ ಧೈರ್ಯ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ವಿಶ್ವಾಸ ಹೆಚ್ಚಾಗಲಿದ್ದು, ಮಕ್ಕಳ ಪ್ರಗತಿಯಿಂದ ನಿಮಗಿದ್ದ ದೊಡ್ಡ ಚಿಂತೆ ದೂರವಾಗಿ ಸಂತಸದ ಸುದ್ದಿ ಕೇಳಲಿದ್ದೀರಿ. ಪ್ರೀತಿ ಜೀವನ ಮತ್ತು ವಿದ್ಯಾರ್ಥಿಗಳಿಗೆ, ಪ್ರೇಮಿಗಳಿಗೆ ಇಂದು ನೆನಪಿನಲ್ಲಿ ಉಳಿಯುವ ಸುಂದರ ದಿನವಾಗಿರಲಿದ್ದು, ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಅವಿವಾಹಿತರಿಗೆ ಹೊಸ ಪರಿಚಯ ಅಥವಾ ಮದುವೆಯ ಯೋಗ ಕೂಡಿಬರಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಅತ್ಯುತ್ತಮ ಏಕಾಗ್ರತೆ ಇರಲಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಫಲಿತಾಂಶದ ಸೂಚನೆಗಳಿವೆ. ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ. ಆದರೆ ಅತಿಯಾದ ಆಲೋಚನೆ ಮತ್ತು ಚಿಂತೆಯಿಂದ ನಿದ್ರೆಯ ಕೊರತೆ ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಅಥವಾ ಯೋಗಕ್ಕೆ ಮೀಸಲಿಡಿ.
ಶುಭ ಬಣ್ಣ ಹಳದಿ ಮತ್ತು ತಿಳಿ ಹಸಿರು. ಶುಭ ಸಂಖ್ಯೆ 3 ಮತ್ತು 7. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಇಂದಿನ ಸರಳ ಪರಿಹಾರ: ಶ್ರೀ ವಿಷ್ಣು, ಶ್ರೀ ದತ್ತಾತ್ರೇಯ ಅಥವಾ ನಿಮ್ಮ ಇಷ್ಟದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಓಂ ನಮೋ ನಾರಾಯಣಾಯ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಗತ್ಯವಿರುವ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಅಥವಾ ಹಸಿದವರಿಗೆ ಆಹಾರ ದಾನ ಮಾಡಿದರೆ ಮನಸ್ಸಿಗೆ ಪರಮಶಾಂತಿ ಸಿಗುತ್ತದೆ. ಇಂದಿನ ವಿಶೇಷ ಸಂದೇಶ: ಮೀನರಾಶಿಯವರೇ, ನಿಮ್ಮ ಕರುಣೆ ಮತ್ತು ಒಳ್ಳೆಯ ಮನಸ್ಸೇ ನಿಮ್ಮ ಜೀವನದ ದೊಡ್ಡ ಶಕ್ತಿ. ಆದರೆ ಇತರರಿಗಾಗಿ ನಿಮ್ಮ ಸ್ವಂತ ಕನಸುಗಳು ಮತ್ತು ಗುರಿಗಳನ್ನು ಎಂದಿಗೂ ಮರೆಯಬೇಡಿ. ಇಂದು ನೀವು ಆತ್ಮವಿಶ್ವಾಸದಿಂದ ಇಡುವ ಒಂದು ಹೆಜ್ಜೆಯೇ ಮುಂದಿನ ದಿನಗಳಲ್ಲಿ ನಿಮ್ಮ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ತಾಳ್ಮೆ, ನಂಬಿಕೆ ಮತ್ತು ಪರಿಶ್ರಮದಿಂದ ಮುಂದುವರಿದರೆ ಉತ್ತಮ ಫಲಗಳನ್ನು ಕಾಣಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶ್ರೀಮನ್ನಾರಾಯಣ ಎಂದು ಬರೆಯಿರಿ ಮತ್ತು ಪ್ರತಿದಿನದ ನಿಖರ ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.